ಜೈ ಶ್ರೀ ಗುರುದೇವ್. ಈ ದಿವಸ ಏನು ಈ ರಾಷ್ಟ್ರೀಯ ಪಕ್ಷಗಳು ಮತ್ತು ಪ್ರಾದೇಶಿಕ ಪಕ್ಷಗಳು ಏನು ಜನಸಾಮಾನ್ಯರನ್ನ ತಪ್ಪು ದಾರಿಗೆ ಎಳಿತಾ ಇದ್ದಾವೆ ಅಂತ ಹೇಳೋದಕ್ಕೆ ಅಂದರೆ ಇದರಲ್ಲಿ ಯಾವ ಪಕ್ಷನೂ ಅರ್ಥಲ್ಲ. ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು. ಈ ಜನಕಲ್ಯಾಣ, ಆಮೇಲೆ ಜಲಧಾರೆ ಮತ್ತು ಈ ಜನಾಭಿಪ್ರಾಯ ಇವೆಲ್ಲನೂ BJPನೂ ಮಾಡಿದೆ, JDS ಮಾಡಿದೆ, ಕಾಂಗ್ರೆಸ್ಸು ಮಾಡ್ತಾಯಿದೆ. ಇದು ಯಾವ ಹಿತಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಯಾವ ಜನಸಾಮಾನ್ಯರಿಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ಇವು ಜನನಾಯಕರುಗಳು ಮೂರು ಪಕ್ಷದವರು ಉತ್ತರ ಕೊಡಬೇಕು. ಯಾತಕ್ಕೋಸ್ಕರ ನಾವು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತಿನ ದಿವಸ ಜನಸಾಮಾನ್ಯರು ಭಾಳ ಕಷ್ಟದಲ್ಲಿದ್ದಾರೆ. ಸ್ಕೂಲ್ಗಳೆಲ್ಲ ಸೋರ್ತಾ ಇದ್ದಾವೆ ಮತ್ತು ರಸ್ತೆಗಳು ಗುಂಡಿ ಬಿದ್ದಾವೆ. ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳಾಗಿಲ್ಲ. ಯಾವುದೇ ಶಾಸಕಗಳಿಗೆ ಒಂದೇ ಒಂದು ರೂಪಾಯಿ ಅನುದಾನ ಕೊಟ್ಟಿಲ್ಲ. ಈಗ ನೀವು ಇದನ್ನೇ ಜನಕಲ್ಯಾಣ ಅಹಿಂದ ಸಮಾವೇಶ ಮಾಡಿದ್ರೆ ಬೆಂಗಳೂರಲ್ಲಿ ಪ್ರೆಸ್ ಮೀಟಿಂಗ್ ಇದೆ, ಅದಕ್ಕೋಸ್ಕರ ಪತ್ರಕರ್ತ ಭವನ ಇದೆ, ಚಾನಲ್ಗಳು ಬೇಕಾದಷ್ಟಿದ್ದಾವೆ. ಅಲ್ಲಿ ನಿಮ್ಮ ಅಭಿವೃದ್ಧಿ ಬಗ್ಗೆ ಹೇಳಿ. ಇವತ್ತು ಈಗ ನಾಳೆ ಏನು ಸಮಾವೇಶ ನಡೀತಾ ಇದೆ, ನಾನು ಒಂದು ಪಕ್ಷನ ಹೀಯಾಳಿಸೋಕ್ಕೋಸ್ಕರ, ಒಂದು ಪಕ್ಷನ ಓಲೈಸ್ಕೋಸ್ಕರ ಮಾಡ್ತಾ ಇಲ್ಲ. ನಾನು ಯಾವುದೇ ಪಕ್ಷದ ಪ್ರಾಥಮಿಕ ಸದಸ್ಯನಲ್ಲ, ನಾನು ಯಾವುದೇ ಪಕ್ಷದ ಕಾರ್ಯಕರ್ತನಲ್ಲ. JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು. ನಾನು ನಾಡಪ್ರಭು ಕೆಂಪೇಗೌಡ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ. ಯಾವುದೇ ಪಕ್ಷದವ್ರು ತಪ್ಪು ಮಾಡಿದ್ರು ಅದು ಖಂಡಿಸೋದು ನನ್ನ ಧ್ಯೇಯ. ಇವರು ಏನು ಇವತ್ತು ನಾಳೆ ಜನಕಲ್ಯಾಣ ಮಾಡ್ತಾ ಇದ್ದಾರೆ, ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ? BJP ಅವ್ರು ಮಾಡಿದ್ರು, JDS ಮಾಡಿದ್ರು, ಯಾವ ಪುರುಷಾರ್ಥಕ್ಕೋಸ್ಕರ ಮಾಡಿದ್ರು ಇವರೆಲ್ಲ? ಏನು ಇವತ್ತು ಚಂದ್ರಾಭರಣದಲ್ಲಿ ಈಗಲೇ ಡಿಸೆಂಬರ್ ತಿಂಗಳಿಗೆ ಮಕ್ಕಳುಗಳಿಗೆ ಎಕ್ಸಾಮ್ ಸ್ಟಾರ್ಟು, ಪ್ರಿಪ್ರೇಟ್ರಿ ಮತ್ತು ಎಕ್ಸ್ಟ್ರಾ ಕ್ಲಾಸ್ಗಳು ಇರ್ತಾವಕ್ಕೆಲ್ಲ ಮಕ್ಕಳುಗಳಿಗೆ ಬಸ್ಸಿನ ವ್ಯವಸ್ಥೆ ಏನು? ಇವತ್ತು 2000 ಬಸ್ಸು ಅಂತ ಹೇಳ್ತಾ ಇದ್ದಾರೆ. ಹಾಸನ ಡಿಸ್ಟಿಕ್ಕಿಂದಲೇ ಕೊಡಬೇಕು ಅಂತ ನಾನು ಇವತ್ತು ಪೇಪರ್ ನೋಡಿದೆ. ಅದು ಭಾಳ ನೋವಾಯಿತು. ಆಮೇಲೆ ಇನ್ನೊಂದೇನು ಅಂದರೆ, ಒಂದು 15 ದಿವಸದಿಂದ ಒಬ್ಬ ಅಧಿಕಾರಿ ಒಂದು ಸರ್ಕಾರಿ ಕಚೇರಿಯಲ್ಲಿ ಕೂರ್ತಾ ಇಲ್ಲ. 15 ದಿವಸದಿಂದ ಯಾವ ಕೆಲಸಗಳು ಆಯ್ತಾ ಇಲ್ಲ. ಎಲ್ಲ ಪೂರ್ವಭಾವಿ ಸಭೆ, ಅದು ಜನಕಲ್ಯಾಣದ ಸಮಾವೇಶ ಅಂತ ಹಾಸನಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಹೋಗ್ತಾರೆ. ಜನಸಾಮಾನ್ಯರ ಕಷ್ಟನ ಆಲ್ಸೋರು ಯಾರು? ದಯವಿಟ್ಟು ಹೇಳ್ತಾ ಇದ್ದೀನಿ, ಜನನಾಯಕರುಗಳೇ, ನಿಮಗೆ ಜನಾದೇಶ ಕೊಟ್ಟಿದ್ದಾರೆ, ನೀವು ಆಳ್ವಿಕೆ ಮಾಡೋದಕ್ಕೆ ಸರಿಯಾದ ರೀತಿ ಆಳ್ವಿಕೆ ಮಾಡಿ. ದಯವಿಟ್ಟು ಈ ರೀತಿ ಜನಗಳನ್ನ ತಪ್ಪು ದಾರಿಗೆ ಎಳಿಬೇಡಿ. ನೀವೇನು ಸಾಧನೆ ಮಾಡಿದ್ರೆ, ನೀವು ಜನಕಲ್ಯಾಣ ಒಂದು ಸಮಾವೇಶ ಮಾಡೋಕ್ಕೆ ಸಾಧನೆ ಏನು ನಿಮ್ಮದು? 5 ಗ್ಯಾರಂಟಿ ಕೊಟ್ಟೋದೇ ಸಾಧನೆನಾ? BJP ಅವ್ರು ನೋಡಿದರೆ ಎಂಥದ್ದು ಹಲಾಲು, ಹಿಜಾಬು, ಅದನ್ನು ಗಡ್ಡೆಗಳು ತಗೊಂಡು ಹೋಗ್ತಾರೆ. ಇನ್ನು ಯಾವುದೇ ಪ್ರಾದೇಶಿಕ ಪಕ್ಷ ಅಲ್ಲಿ ಯಾರೇ ಈ ರೀತಿ ಒಂದು ಸಮಾವೇಶ ಮಾಡೋದು ನಮ್ದು ಖಂಡನೀಯ. ಇವತ್ತು ಒಬ್ಬ ಸರ್ಕಾರಿ ಇಲಾಖೆಯಲ್ಲಿ ಒಬ್ಬ ಅಧಿಕಾರನೂ ಸಿಗ್ತಾ ಇಲ್ಲ ಹೋದರೆ. ಇವತ್ತು ಲೆಕ್ಕ ಕೇಳಿ, ಒಬ್ಬರು ನಾಯಕರು, ನಮ್ಮ ಚಂದ್ರಾಪುರದ ಒಬ್ಬ ನಾಯಕರು ಒಬ್ಬರು ಹೇಳಿಕೆ ಕೊಟ್ಟಿದ್ದಾರೆ, ಚಂದ್ರಾಪುರದಿಂದ 200 ಬಸ್ಸು ಅಂತ. 200 ಬಸ್ಗೆ ಆಮೇಲೆ ಒಬ್ಬ ವ್ಯಕ್ತಿಗೆ 300 ರಿಂದ 500 ರೂಪಾಯಿ ಕೊಡ್ತಾ ಇದ್ದಾರಂತೆ ಹಾಸನ ಸಮಾವೇಶಕ್ಕೆ ಹೋಗಕ್ಕೆ. ಯಾವ ಪುರುಷಾರ್ಥಕ್ಕೋಸ್ಕರ, ಯಾವ ಸಾಧನೆ ಮಾಡಿರೋಕ್ಕೋಸ್ಕರ? ಇದೇನಾಗಿದೆ, ಮೊದಲು ಹಿಂದೆ ತಮಿಳುನಾಡಲ್ಲಿ ಈ ರಾಜಕೀಯ ದ್ವೇಷದ, ಆ ಪಕ್ಷದ ಈ ಪಕ್ಷದ ರಾಜಕೀಯ ದ್ವೇಷದ ವಾತಾವರಣ ಇದೆ ಇವತ್ತು ತಮಿಳುನಾಡಲ್ಲಿ. ಅದೇ ರೀತಿ ನಮ್ಮ ಕರ್ನಾಟಕ ಸ್ಟಾರ್ಟ್ ಆಗಿದೆ. ಚನ್ನಪಟ್ಟಣದಲ್ಲಿ ಸೋತ ತಕ್ಷಣ, ಗೆದ್ದ ತಕ್ಷಣ ನೀವು ಚನ್ನಪಟ್ಟಣದಲ್ಲೋ, ಶಿಗ್ಗಾವಿಲೋ, ಇಲ್ಲ ಸೊಂಡೂರಲ್ಲೋ, ಮೂರಲ್ಲಿ ಗೆದ್ದಿಲ್ಲ, ಅಲ್ಲಿ ಯಾಕೆ ನೀವು ಇದು ಸಮಾವೇಶ ಮಾಡ್ತಾ ಇಲ್ಲ? ಹಾಸನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಇಲ್ಲ ಬೆಂಗಳೂರಲ್ಲಿ ಮಾಡಿರೋ, ಬೆಂಗಳೂರು ಹೊರವಲಯದಲ್ಲಿ ಮಾಡಿರೋ. ಈಗ ಕನಕಪುರ ಕ್ಷೇತ್ರದಿಂದ DK ಸುರೇಶ್ ಅವರು ಸೋತರು. ಪಾಪ, ಸೋಲು ಗೆಲುವು ಸರ್ವೇ ಸಾಧಾರಣ. ಒಬ್ಬ ಗೆಲ್ಲಬೇಕು, ಒಬ್ಬ ಸೋಲ್ಲೇಬೇಕು. ಹಾಗಂತ ಒಬ್ಬರು JDS ಸಮಾವೇಶ ಮಾಡಿದ್ರಾ? ನೀವು ಇಲ್ಲಿ ಒಬ್ಬ ವ್ಯಕ್ತಿಗತವಾಗಿ ಒಂದು ದ್ವೇಷಕ್ಕೋಸ್ಕರ ಇಲ್ಲಿ ಸಮಾವೇಶ ಮಾಡ್ಕೊಂಡು ಜನಸಾಮಾನ್ಯರ, ಈಗ ಬನ್ನಿ ಸ್ವಾಮಿ, ನಾನೇ ತೋರಿಸ್ತೀನಿ. ಮಾಧ್ಯಮ ಮಿತ್ರರಲ್ಲಿ ಒಂದು ಕಳಕಳಿಯ ಮನವಿ. ನಾನು ಇಡೀ ಕರ್ನಾಟಕದ ಹೇಳೋಕ್ಕೋದ್ರೆ, ನಮ್ಮ ಚಂದ್ರಾಪಟ್ಟಣ ತಾಲೂಕಿಂದ ಹೇಳ್ತಾ ಇದ್ದೀನಿ, 70 ರಿಂದ 80 ಶಾಲೆ ಎಲ್ಲ ಮುರಿದೋಯ್ತಾ ಇದ್ದಾವೆ. 31,000 ಇದಿದ್ದು ಏನು ಸ್ಕೂಲಿನ ಒಂದು ಇದಿದ್ದು ಇವತ್ತು 10,000ಕ್ಕೆ ಇಳಿದಿದೆ. ಅದನ್ನು ಇಂಪ್ರೂವ್ ಮಾಡಿರಿ ಸರ್ಕಾರಿ ಶಾಲೆಗಳನ್ನ. ಇನ್ನು ಬೇಕಾದಷ್ಟು ಆಮೇಲೆ ರಸ್ತೆಗಳೆಲ್ಲ ಗುಂಡಿ ಬಿದ್ದಾವೆ. ಈಗ ನಮ್ಮ ಶಾಸಕರು, ನಮ್ಮ ಶಾಸಕರಾದಂಥ ಬಾಲಕೃಷ್ಣ ಅವ್ರನ್ನ ನಾವು ಏನಾರು ಒಂದು ಕೆಲಸ ಕೇಳಕ್ಕೆ ಹೋದರೆ, ನಾನು ಏನು ಮಾಡಲಪ್ಪ, ಕಾಂಗ್ರೆಸ್ ಗೌರ್ಮೆಂಟ್ ಇದೆ,
ನಮ್ಗೆ1 ರೂಪಾಯಿ ಅನುದಾನ ಬರ್ತಾ ಇಲ್ಲ, ನಾನು ಎಲ್ಲಿಂದ ಮಾಡಲಿ ಅಂತ ಕೇಳ್ತಾರೆ. ಆಮೇಲೆ ವಿರೋಧ ಪಕ್ಷನೇ ಇಲ್ಲ ಬಿಡಿ, ನಮ್ಮ ಕರ್ನಾಟಕದಲ್ಲ ಚಂದ್ರಾಪುರದಲ್ಲ ವಿರೋಧ ಪಕ್ಷನೇ ಇಲ್ಲ. ಹೊಂದಾಣಿಕೆ ರಾಜಕೀಯ ಮಾಡ್ಕೊಂಡು ಇವರು ಜನಸಾಮಾನ್ಯರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಆದ್ದರಿಂದ ಎಲ್ಲ ರಾಜಕೀಯ ಪಕ್ಷದವರಿಗೂ ನಂದೊಂದು ಕಳಕಳಿಯ ಮನವಿ, ಇದು ಖಂಡನೀಯ ನೀವು ಮಾಡ್ತಾ ಇರೋದು. ನೀವೆಲ್ಲ ಈಗ ಲೆಕ್ಕ ಹಾಕಿ 200 ಬಸ್ಸು ಅಂದರೆ 1,500,000 ಬಸ್ಸು ಅಂತ ಹೇಳ್ತಾ ಇದ್ದಾರೆ ಹಾಸನ ಜಿಲ್ಲೆಗೆ. 75,000 ಜನ, 1 ಲಕ್ಷ ಜನ, ಅವ್ರಿಗೆ ಊಟದ ಖರ್ಚು ಕಮ್ಮಿ ಅಂದರೆ 30 ರಿಂದ 35 ಕೋಟಿ ದುಡ್ಡು ಖರ್ಚು ಮಾಡ್ತಾ ಇದ್ದೀರಾ ಸಮಾವೇಶಕ್ಕೆ. ಅದೇ 30 ರಿಂದ 50 ಕೋಟಿ ದುಡ್ಡು ನೀವು ಜನ ಕಲ್ಯಾಣಕ್ಕಾಗಿ, ಜನರಿಗೋಸ್ಕರ ಈ ಸ್ಕೂಲ್ಗಳನ್ನೋ ರೋಡಲ್ಲಿ ಗುಂಡಿ ಮುಚ್ಚೋದ್ನೋ, ಆಮೇಲೆ ಏನು ಯಾವ ರೀತಿ ತೊಂದರೆ ಇದೆ ಅದನ್ನು ಜನಗಳು ಹೇಳ್ಬಾರ್ದು. ಆಮೇಲೆ ನಾವೆಲ್ಲ ಸರ್ವಧರ್ಮವನ್ನು ಪ್ರೀತಿಸೋರು ನಾವು ಕೆಂಪೇಗೌಡ ವೇದಿಕೆಯರು, ಎಲ್ಲ ಜಾತಸ್ಥರು, ಎಲ್ಲ ಮತಸ್ಥರು, ಎಲ್ಲ ರಾಜಕೀಯ ಪಕ್ಷದವರು ನಮ್ಮ ನಾಡಪ್ರಭು ಕೆಂಪೇಗೌಡ ವೇದಿಕೆಯಲ್ಲಿದ್ದಾರೆ. ಈಗ ಎಲ್ಲ ತಲವಾರಲ್ಲಿ ಹೊಡಿತೀನಿ, ಕತ್ತರಿಸ್ತೀನಿ, ಕುಚ್ತೀನಿ ಅದಂದವರೆಲ್ಲರೂ ಬಿಟ್ರಿ ರಾಜಕೀಯದವ್ರನ್ನ. ಪಾಪ 81 ವರ್ಷ, ಯಾರು ಒಕ್ಕಲಿಗರಲ್ಲ, ವಿಶ್ವ ಒಕ್ಕಲಿಗರಲ್ಲ ಸ್ವಾಮೀಜಿ, 81 ವರ್ಷ ಮಗುವಿನ ಮನಸ್ಸು. ಅವರೊಂದು ತಪ್ಪು ಹೇಳಿಕೆಯನ್ನು ಕೊಟ್ಟು ಅದನ್ನು ಅವ್ರು ವಿಷಾದನೀಯ ತಪ್ಪಾಯ್ತು ಅಂತ ಕೇಳಿ ಅವ್ರಲ್ಲಿ FIR ಮಾಡಿಸಿದಾರ. ಇದು ದ್ವೇಷದ ರಾಜಕಾರಣ ಅಲ್ವಾ? ಬೇರೆ ಈಗಲ್ಲ ಮುಸ್ಲಿಮಲ್ಲಿ 70 ರಿಂದ 80 ಜನ ಈ ವಕ್ಫ್ ಏನು ನೀವು ಜಮೀನನ್ನ ಕೊಟ್ಟಿದ್ದೀರ ಅದರಲ್ಲಿ ಸಹಮತ ಇಲ್ಲ. ನನಗೂ ಆತ್ಮೀಯ ಸ್ನೇಹಿತರು ನಮ್ಮ ವೇದಿಕೆಯಲ್ಲೂ ಅವ್ರು ಇದ್ದಾರೆ. ಯಾವ ಪುರುಷಾರ್ಥಕ್ಕೋಸ್ಕರ, ಯಾವ ಸಮುದಾಯನ ನೀವು ಓಲೈಸ್ಗೋಸ್ಕರ ಇವೆಲ್ಲ ಮಾಡ್ತಾ ಇದ್ದೀರಾ? ನೀವೇನಾರು ಆಸ್ತಿ ಕೊಡಿ ಅಂತ ವಕ್ಫರು ಮುಸ್ಲಿಮ್ ಕೇಳಕ್ಕೆ ಬಂದಿದ್ದೀರಾ? ನಾವೆಲ್ಲ ಪೂರ ಅಣ್ಣ ತಮ್ಮದರಿಗೆ ಹೆಚ್ಚಾಗಿದ್ದೀವಿ, ಎಲ್ಲ ಸಮುದಾಯದವರು. ನೀವು ಜಾತಿ ನಿಂದನೆ ಮಾಡಿ